ನೀವು ಒಂದಿಷ್ಟು ಅಡ್ವಾನ್ಸ್ ಪಾಸ್ ತರ ಟಿಕೆಟ್ಸ್ ಮಾಡ್ಕೊಂಡು ಕೊಡ್ತಾ ಇದ್ರಲ್ವಾ? ಹೌದು ಅಡ್ವಾನ್ಸ್ ಟಿಕೆಟ್ಸ್ ಹೌದು ನೀವು ಕೊಡುವಂತ ಟಿಕೆಟ್ಸ್ ಈಗ ಎಲ್ಲೋ ನಿಮ್ಗೆ ಗೊತ್ತಿರೋ ತಲುಪುತ್ತೆ, ಥಿಯೇಟರ್ ಟಿಕೆಟ್ ತಗೋತಾರೆ. ಹ್ಮ್. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಆಗುತ್ತಲ್ವಾ? ಈಗ ಇದು ಒಂದು ಪಾಸ್ ಐಡೆಂಟಿಟಿ ಇರುತ್ತೆ, ಹ್ಮ್ ಇವ್ರಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡಕ್ ಅವಕಾಶ ಇರುತ್ತಾ? ಮತ್ತೆ ಅಲ್ಲಿ ಜನರಲ್ ಟಿಕೆಟ್ ತಗೊಳ್ಳೋಕೆ ಹೇಗೆ? ಇಲ್ಲ ಸರ್, ಅದು ಪಾಸ್ ಮಾಡಿ ನಾವು ಕೊಟ್ಟಾಗ ಸೊ ಅವ್ರಿಗೆ ಆರ್ಗನೈಸ್ ಮಾಡ್ತೀವಿ. ನಾವ್ ಏನ್ ಕೊಟ್ಟಿದೀವಲ್ಲ ಅವ್ರಿಗೆ ಸಪರೇಟ್ ಶೋಸ್, ಸಪರೇಟ್ ಅವ್ರಿಗೆ ಒಂದು ಡೇ ಫಿಕ್ಸ್ ಮಾಡ್ತೀವಿ. ಯಾಕಂದ್ರೆ ಅವರೆಲ್ಲ ನಮ್ ಕನೆಕ್ಷನ್ ಇಲ್ಲದೆ ಇರ್ತಾರೆ, ನಮ್ ಕಮ್ಯುನಿಕೇಶನ್ ಇರ್ತಾರೆ, ಅವರಿಗೆಲ್ಲ ಇನ್ಫಾರ್ಮ್ ಮಾಡ್ಬೋದು. ಸೊ ಇಂಥ ದಿನ ಈ ಶೋ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಅವ್ರಿಗೆ ಮಾತ್ರ ಅವತ್ತು ಪ್ರೊಜೆಕ್ಷನ್ ಆಗ್ತೀವಿ. ನೀವು ಕೂಡ ಪಾಸ್ ಇದೆಲ್ಲ, ಈಗ ಅದು ಕೂಡ ನಿಮ್ಮ ಏನು ಪ್ರೊಸೀಜರ್ ಇದೆಲ್ಲ ಅದಕ್ಕೆ ಅಪ್ಲೈ ಆಗ್ತಾರ ಆಗಲ್ವಾ? ಆಗ್ತಾರೆ ಅದೆಲ್ಲ ಒಂಥರ ಡಿಫ್ರೆನ್ಸಸ್ ಅಲ್ವಾ? ಈಗ ನಿಮ್ಗೆ ಗೊತ್ತಿರೋರಿಗೆ ಯಾರಿಗೋ ಪ್ರೈಸ್ ಬರುತ್ತೆ. ಸರ್. ಇಲ್ಲ ಇಲ್ಲಿ ಇಲ್ಲ ಸರ್, ನೀವು ಯೂಟ್ಯೂಬ್ ನೋಡಿದ್ರೆ ನಾವು ಈಗ ಬೆಂಗಳೂರಿಂದ ನಾವ್ ಎಲ್ಲೋಗಿ ಕಾನ್ಸೆಪ್ಟ್ ನ ಎಕ್ಸಿಕ್ಯೂಟ್ ಮಾಡಿದೀವಿ, ನಾವು ಒಂದಷ್ಟು ತಯಾರಿಗಳು ಹೆಂಗ್ ಮಾಡ್ಕೊಂಡಿದೀವಿ ಅನ್ನೋದು ನಿಮ್ಗೆ ಅದ್ರಲ್ಲಿ ಕಾಣುತ್ತೆ. ಈಗ ನೀವು ಮಾತಾಡೋದ್ರಲ್ಲಿ ಯಾವ್ದ್ರಲ್ಲೂ ಕ್ಲಾರಿಟಿ ಇಲ್ಲ ಸರ್, ಅಂದ್ರೆ ಎಲ್ಲದರಲ್ಲೂ ಕನ್ಫ್ಯೂಷನ್ ಇಲ್ಲ ಮೇಡಮ್, ಈಗ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಈಗ ಇಲ್ಲಿ ಕೇಳಿದಾಗ ನಾನು ಏನ್ ಹೇಳ್ಬಲ್ಲೆ. ಸೊ ಇಲ್ಲ ನಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡಿ ಕಾರ್ಯರೂಪಕ್ಕೆ ಬಂದಾಗ ಒಂದಷ್ಟು ನಿಮ್ಗೆ ಗೊತ್ತಾಗುತ್ತೆ. ನೀವು ಕ್ಲಿಯರ್ ಆಗಿ ಹೇಳಿದ್ರೆ ಜನ ನೋಡೋರಿಗೆ ಅರ್ಥ ಆಗುತ್ತೆ. ಮೇಡಮ್ ನೀವೆಲ್ಲ ಅಲ್ಲಲ್ಲ ಮಾತಾಡ್ತಿದ್ದೀರಾ ಅಲ್ಲ